ನಮಸ್ಕಾರ ರೈತ ಬಾಂಧವರಿಗೆ ಗ್ರೇಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವಾಗ ಎಲ್ಲರೂ ಪ್ಲಾಟ್ನಾಗ ಜಾಸ್ತಿಯಾಗಿ ಈಗ ಪೊಂಗ ಸ್ಟೇಜ್ ಒಳಗದಾವು. ಕೆಲವೊಂದಿಷ್ಟು ಪ್ಲಾಟ್ಗಳು 20 ರಿಂದ 22 ದಿವಸ ಸ್ಟೇಜ್ ಒಳಗದಾವು. ಸೆಪ್ಟೆಂಬರ್ 25 ರಿಂದ 26 ದಿನಗಳು ಚಾಟ್ನಿ ಒಳಗೆ ಮಾಡ್ಕೊಂಡಿದ್ದು. ಆದ್ರೆ ಈಗ ಆಲ್ಮೋಸ್ಟ್ ಎಲ್ಲರೂ ಏನದಾವಲ್ಲ ಅಕ್ಟೋಬರ್ 1 ರಿಂದ 2 ತಾರೀಕು ಒಳಗೆ ಜಾಸ್ತಿ 70% ಪ್ಲಾಟ್ಗಳು ಚಟ್ನಿ ಆಗ್ಯಾವ. ಈ ಹಂತದೊಳಗೆ ನಾ ಕೆಲವೊಂದಿಷ್ಟು ಕಡೆ ಏರಿಯಾಗಳ ಕಡೆ ಹೋದಾಗ ಏನಾಗತೈತಿ, ಕೆಲವೊಬ್ರು ಏನಂತಾರ ಅಂದ್ರೆ ಪ್ಲಾಟ್ನಾಗ ಗುಣಿಗಳು ಕರಗೋ ಸಮಸ್ಯೆ ಜಾಸ್ತಿ ಆಗೈತಿ. ಈಗ 25 ರಿಂದ ಚಟ್ನಿ ಮಾಡಿದವರು ಏನಿಲ್ರಿ, ಆದರೆ ಈಗ ಚಟ್ನಿ ಏನು ಮಾಡ್ಕೊಂಡಾರಲ್ಲ ಅದ್ರ ಕರಗೋ ಸಮಸ್ಯೆ ಜಾಸ್ತಿ ಐತಿ ಅಂತ ನಾವು ಯಾವಾದ್ರೂ ಔಷಧ ಅಂಗಡಿ ಒಳಗಿದ್ದಾಗ ಅಲ್ಲಿ ರೈತರ ಚರ್ಚೆ ಮಾಡೋದು ಇದು ಜಾಸ್ತಿಯಾಗಿ ಈಗ ಐತಿ. ಅದೇ ಕಡುವ ಸಮಸ್ಯೆ ಐತಿ ಅಂತ ಮುಂಜಾನೆ ಇವಾಗ ಏನಾಗತ್ತೈತಪ್ಪ ಅಂತಂದ್ರೆ ಜಾಸ್ತಿಯಾಗಿ ಮಂಜು ಬೀಳತೈತಿ. ಈ ಮಂಜಿನ ಕಾರಣದಿಂದನೂ ನಿಮ್ಮ ಪ್ಲಾಟ್ನಾಗ ಗುಣಿ ಕರಗೋ ಸಮಸ್ಯೆ ಕಂಡು ಬರ್ಬೋದು. ಮತ್ತು ನಿಮ್ಮ ಪ್ಲಾಟ್ನಾಗ ಬೇರೆ ಆಕ್ಟಿವಿಟಿ ಆಗಿ ಇರದೇ ಇರುವ ಕಾರಣದಿಂದನೂ ಕೂಡ ನಿಮ್ಮ ಪ್ಲಾಟ್ನಾಗ ಗುಣಿ ಕರಗುವ ಸಮಸ್ಯೆ ಕಂಡು ಬರ್ಬೋದು. ನಾ ಈಗಾಗಲೇ ನಿಮಗೆ ಹಿಂದಿನ ವಿಡಿಯೋ ಒಳಗೆ ತಿಳಿಸಿಕೊಟ್ಟೇನಿ ರೀ, ನಾವು ಯಾವ್ಯಾವ್ದು ಪೊಂಗ ಹಂತದೊಳಗೆ ಸಿಂಪರಣೆ ಮಾಡಬೇಕು ಮತ್ತು ಗುಣಿ ಕರಗದೇ ಇರುವ ರೀತಿ ಯಾವ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ಬೇಕು ಅಂತ. ಆದರೂ ಈಗ ಮತ್ತೊಂದು ಜಾಗೃತವಾಗಿರೋಕೆ ಮತ್ತೊಂದು ವಿಡಿಯೋ ಮಾಡತ್ತೀನಿ. ಮತ್ತು ಈಗ ಸಡನ್ಲಿ ನೋಡ್ಬೋದು ನೀವು, ಇವತ್ತು 14ನೇ ತಾರೀಕು ಸಡನ್ಲಿ ವೆದರ್ ಚೇಂಜ್ ಆಗೈತಿ. ಈ ವೆದರ್ ಯಾಕೆ ಚೇಂಜ್ ಆಗೈತಪ್ಪ ಅಂತಂದ್ರೆ ವೆಸ್ಟ್ ಆಫ್ ಬೆಂಗಾಲ್ ಒಳಗೆ ಉಪರ್ ಏರ್ ಸೈಕ್ಲೋನಿಕ್ ಸರ್ಕ್ಯುಲೇಷನ್ ಆಗತೈತಿ. ಆದ ಕಾರಣದಿಂದ ಇದು ವೆದರ್ ಸಡನ್ಲಿ ಆಗಿ ಚೇಂಜ್ ಆಗೈತೆ. ಆದರೆ ಇನ್ನೂ ಸೈಕ್ಲೋನ್ ಸ್ಟಾರ್ಟ್ ಆಗಿಲ್ಲ, ಬಟ್ ಸೈಕ್ಲೋನ್ ರೀತಿ ಇದನ್ನಾಗತೈತೆ. ಯಾಕಪ್ಪ ಅಂತಂದ್ರೆ ಉಪರ್ ಏರ್ ಸರ್ಕ್ಯುಲೇಷನ್ ಅಂದ್ರೆ ಏನ, ಅಲ್ಲಿ ಇದ್ದಂಥ ಏರ ಉಪರ್ ಮ್ಯಾಲ ಆಕಾಶದ ಕಡೆ ಹೋಗ್ತೈತಿ. ಆದ ಕಾರಣದಿಂದ ಏನಾಗ್ತೈತಿ, ಸೈಡ್ ಇದ್ದಂಥ ಏರ್ ಪ್ರೆಷರ್ಲೆ ಅಲ್ಲಿ ಇದನ್ನ ಒತ್ತಡ ಸ್ಟಾರ್ಟ್ ಮಾಡ್ತೈತಿ. ಇದರಿಂದ ಏನಾಗ್ತೈತಿ, ಒಂದು ಸುಳಿ ಸ್ಟಾರ್ಟ್ ಆಗಿ ಸೈಕ್ಲೋನ್ ಸ್ಟಾರ್ಟ್ ಆಗ್ತೈತಿ. ಆದರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಬಟ್ ಆ ರೀತಿ ಒಂದು ರೆಕಮೆಂಡೆಡ್ ಬಂದೈತಿ. ಅಂದ್ರೆ ನೀವು ನೋಡ್ಕೋಬಹುದು, ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಐತ್ರಿ ನಮ್ದು ಗೌರ್ಮೆಂಟ್ ಅದ. ಅದ್ರೊಳಗೆ ಹೋಗಿ IMD ಅಂತೇಳಿ ಸರ್ಚ್ ಮಾಡ್ರಿ ಅಂದ್ರೆ ಅಲ್ಲಿ ಓಪನ್ ಆಗ್ತೈತಿ. ಅದಾದ್ಮೇಲೆ ಅದ್ರೊಳಗೆ ಹೋಗಿ ನೀವು ಸೈಕ್ಲೋನ್ ಇನ್ಫಾರ್ಮೇಶನ್ ಅಂತ ಇರ್ತೈತಿ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ ಅಂದ್ರೆ ನಿಮ್ಗೆ ಸೈಕ್ಲೋನ್ ಐತೋ ಇಲ್ಲೋ ಏರಿಯಾ ಒಳಗೆ ಅದೆಲ್ಲ ತೋರಿಸುತ್ತೆ. ಮತ್ತು ಯಾವ ಡಿಸ್ಟಿಕ್ ಒಳಗೆ ಮಳೆ ಆಗ್ತೈತಿ ಇಲ್ಲ ಇದನ್ನು ಕೂಡ ಅದ್ರೊಳಗೆ ತುಂಬಾ ವಿವರವಾಗಿ ಕೊಟ್ಟಿರ್ತಾರೆ. ನೀವು ಹೋಗಿ ಕೂಡ ಚೆಕ್ ಮಾಡ್ಕೋಬಹುದು. ಇವಾಗ ನಿಮ್ಮ ಪ್ಲಾಟ್ ಪೊಂಗ ಸ್ಟೇಜ್ ಒಳಗೆ ಇರ್ತಾರೆ, ನೀವೇನು ಸಿಂಪರಣೆ ಮಾಡಿರಪ್ಪ ಅಂತಂದ್ರೆ ನೀರು 200 ಲೀಟರ್ ಎಜಿಟೆಕ್ CPPU 200 ಮಿಲಿ ಪ್ಲಸ್ M45 400 ಗ್ರಾಮ್ ಪ್ಲಸ್ SOP 800 ಗ್ರಾಮ್ ಈ ರೀತಿ ಸಿಂಪರಣೆ ಮಾಡ್ಕೋರಿ. ಈ ಸಿಂಪರಣೆಯಿಂದ ಏನಾಗ್ತೈತಿ, ನಿಮ್ಗೆ ಗುಣೆ ಕರಗಂಗಿಲ್ಲ. ಈಗ CPPU ಜಾಸ್ತಿ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಗುಣೆ ಕರಗ್ತಾವ ಅಂತ ಹೇಳಿ ಕೆಲವೊಂದಿಷ್ಟು ರೈತರು ನಂಬ್ತಾರೆ, ಅಂದ್ರೆ ಓಲ್ಡ್ ರೈತರು. ಈ CPPU ಸಿಂಪರಣೆ ಮಾಡೋದ್ರಿಂದ ಏನಾಗ್ತೈತಿ, ಪ್ಲಾಟ್ನಾಗ ಸೈಟೋಕಿನಿನ್ ಪ್ರಮಾಣ ಜಾಸ್ತಿ ಆಗ್ತೈತಿ. ಈ ಸೈಟೋಕಿನಿನ್ ಪ್ರಮಾಣ ಜಾಸ್ತಿ ಆಗೋದ್ರಿಂದ ಏನಾಗ್ತೈತಿ, ನಿಮ್ಗೆ ಗುಣಿ ಡೆವಲಪ್ಮೆಂಟ್ ಆಗಕ್ಕೆ ಅನುಕೂಲ ಆಗ್ತೈತಿ ಮತ್ತು ಗುಣಿ ಕರಗದೇ ಇರೋ ರೀತಿ ಇರಾಕ್ ಕೂಡ ಅನುಕೂಲ ಆಗ್ತೈತಿ. ಮತ್ತು 6B ಕೂಡ ಸಿಂಪರಣೆ ಮಾಡೋದ್ರಿಂದ ಇದರಿಂದ ಕೂಡ ನಿಮಗೆ ಸೈಟೋಕಿನಿನ್ ಪ್ರಮಾಣ ಜಾಸ್ತಿ ಆಗ್ತೈತಿ. ಆದ ಕಾರಣದಿಂದ ನೀವು CPPU ಸಿಂಪರಣೆ ಮಾಡ್ಕೋರಿ, ಇದರಿಂದ ಏನೂ ತೊಂದರೆ ಆಗಂಗಿಲ್ಲ. ಮತ್ತು ನಾವು SOP ಯಾಕೆ ಹೇಳ್ತೀವಪ್ಪ ಅಂತಂದ್ರೆ SOP ಇಂದ ಏನಾಗ್ತೈತಿ, ನೈಟ್ರೋಜನ್ ಪ್ರಮಾಣ ಒಂದು ಸ್ವಲ್ಪ ಕಂಟ್ರೋಲ್ ಒಳಗೆ ಬಂದ ನಿಮಗೆ ಗುಣಿ ಅಷ್ಟು ಮಜಬೂತು ಮತ್ತು ದಪ್ಪ ಆಗಕ್ಕೆ ಅನುಕೂಲ ಆಗ್ತೈತಿ. ಮತ್ತು ನಿಮ್ಮ ಪ್ಲಾಟ್ ಆಲ್ಮೋಸ್ಟ್ 10 ರಿಂದ 11 ಸ್ಟೇಜ್ ಒಳಗೆ ಇತ್ತು, ನಿಮ್ಗೆ ಸ್ವಲ್ಪ ಸಣ್ಣ ಗುಣಿ ಕಾಣತ್ತಿದ್ದು ಅಂದ್ರೆ ಈ ಹಂತದಾಗ ಏನು ಮಾಡಿರಿ, ಎಕರೆಗೆ ಗ್ರೇಪಾ 1 ಲೀಟರ್, ಅಲ್ಗಾಮಿಡ್ಜ್ 400 ಮಿಲಿ ಪ್ಲಸ್ SOP 800 ಗ್ರಾಮ್ ಪ್ಲಸ್ M ಅಥವಾ Z78 400 ಗ್ರಾಮ್ ಈ ರೀತಿ ಹಾಕೊಂಡ್ರೆ ಸಿಂಪರಣೆ ಮಾಡ್ಕೋರಿ. ಈಗಾಗಲೇ ನಿಮಗೆ ಎಲ್ಲಿ ಸಿಗ್ತೈತಿ ಗ್ರೇಪಾ ಮತ್ತು ನಮ್ಮ ಶೆಡ್ಯೂಲ್ ಒಳಗೆ ಬರುವಂಥ ಔಷಧಗಳು ಆಲ್ಮೋಸ್ಟ್ ನಿಮಗೆ ಯಾವ ಶಾಪ್ ಒಳಗೆ ಸಿಗ್ತಾವಂತ ಈಗಾಗಲೇ ನಾವು ಹಿಂದಿನ ವಿಡಿಯೋ ಒಳಗೆ ಹೇಳೀನಿ. ತಿಕೋಟ ಒಳಗೆ ರೇಣುಕಾ ಕೃಷಿ ಸೇವಾ ಕೇಂದ್ರ ಜತ್ ರೋಡ್ ಒಳಗೆ ಸಿಗ್ತಾವೆ, ಮತ್ತು ವಿಜಯಪುರ ಒಳಗೆ ದೇವ್ರ ಎಂಟರ್ಪ್ರೈಸಸ್ ಒಳಗೆ ಸಿಗ್ತಾವ್ರಿ. ಅಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಔಷಧಗಳನ್ನು ತೆಗೆದುಕೊಳ್ಳಬಹುದು. ಆದರೆ ನಾ ಹೇಳಿದ ತಕ್ಷಣ ಕೆಲವೊಂದ್ಸತಿ ಸ್ಟಾಕ್ ಅಲ್ಲಿ ವೇರಿಯೇಷನ್ ಆಗ್ಬೋದು. ಯಾಕಪ್ಪ ಅಂತಂದ್ರೆ ಬಹಳಷ್ಟು ರೈತರು ಬಂದು ತಗೋತಿರ್ತಾರ, ಆದ್ರೆ ನಮ್ಗೆ ಇಲ್ಲಿ ಸಿಗಂಗಿಲ್ಲ ಹಂಗೆ ಹಿಂಗೆ ಅಂತ ಏನಿಲ್ಲ. ಬಟ್ 1-2 ದಿವಸ ವೇರಿಯೇಷನ್ ಆಗ್ತಿರ್ತೈತ್ರಿ. ನೀವು ಮೊದಲು ಕಾಂಟ್ಯಾಕ್ಟ್ ಮಾಡಿ ಹೋಗ್ತು ಬರ್ರಿ, ಅಂದ್ರೆ ಔಷಧ ಅವೈಲೇಬಲ್ ಐತೋ ಇಲ್ಲೋ ಅಂತ ಹೇಳಿ ಕೇಳ್ಕೊಂಡು. ಅವ್ರು ಆಲ್ಮೋಸ್ಟ್ ತರಿಸ್ತಾರೆ ಎಲ್ಲ ಪ್ರಾಡಕ್ಟ್ಗಳನ್ನ ಹೇಳಿನಿ ಅವ್ರಿಗೆ, ತರಿಸ್ರಿ ಫಾರ್ಮರ್ಗೆ ಒಂದು ಸ್ವಲ್ಪ ತೊಂದರೆ ಆಗತ್ತೈತೆ. ನಾನು ಎಲ್ಲ ಪ್ರಾಡಕ್ಟ್ಗಳು ಆಲ್ಮೋಸ್ಟ್ ಗ್ರೇಪ್ ಮಾಸ್ಟರ್ ಶೆಡ್ಯೂಲ್ ಒಳಗೆ ಬರೋ ಎಲ್ಲ ಪ್ರಾಡಕ್ಟ್ಗಳನ್ನ ಅವ್ರು ತರಿಸ್ತಾರೆ. ಇವಾಗ ನೀವು ಗ್ರೇಪಾ ಮತ್ತು ಅಲ್ಗಾಮಿಡ್ಸ್ ಸಿಂಪರಣೆ ಆದಮೇಲೆ ಏನು ಮಾಡಿರಿ, ನಿಮ್ಮ ಪ್ಲಾಟ್ನಾಗ ಇನ್ನೂ ಪ್ಲಾಟ್ ನಿಮ್ಗೆ ಗುಣಿಗಳು ಸಣ್ಣದಾಗಿ ಅನಿಸ್ಲಾತಿತ್ತು ಅಂದ್ರೆ ನೀವು ಮತ್ತೊಂದು ಸಿಂಪರಣೆ ಮಾಡ್ಕೋಬೋದು. ನೀರು 200 ಲೀಟರ್ ಪ್ರೊಸಿಲ್ 80 ಮಿಲಿ ಪ್ಲಸ್ ಅಲ್ಗಾಮಿಡ್ಸ್ 500 ಮಿಲಿ, ಇದ್ರ ಜೊತೆ ನೀವು ವೆಲ್ಜೋ 200 ಲೀಟರ್ ನೀರಿಗೆ 400 ಗ್ರಾಮ್ ಪ್ಲಸ್ 052 34 500 ಗ್ರಾಮ್ ಈ ರೀತಿ ಹಾಕೊಂಡು ನೀವು ಸಿಂಪರಣೆ ಮಾಡ್ಕೋಬೋದು. ಈ ಸಿಂಪರಣೆಯಿಂದ ನಿಮ್ಗೆ ಗುಣಿ ದಪ್ಪ ಆಗಕ್ಕೆ ಅನುಕೂಲ ಆಗ್ತೈತಿ ಮತ್ತು ಸಣ್ಣ ಇತ್ತಂದ್ರೆ ಡೆವಲಪ್ಮೆಂಟ್ ಆಗಕ್ಕೆ ಕೂಡ ಅನುಕೂಲ ಆಗ್ತೈತಿ. ಮತ್ತು ಇದಾದ ನಂತರ ಏನು ಮಾಡಿರಿ, ನೀರು 200 ಲೀಟರ್ ಕಾಂಬಿ 200 ಗ್ರಾಮ್ ಪ್ಲಸ್ ಅಲ್ಗಾಮಿಡ್ಜ್ 500 ಮಿಲಿ ಪ್ಲಸ್ ಮ್ಯಾಗ್ನೀಷಿಯಂ ಸಲ್ಫೇಟ್ 500 ಗ್ರಾಮ್ ಪ್ಲಸ್ Z78 400 ಗ್ರಾಮ್ ಈ ರೀತಿ ಸಿಂಪರಣೆ ಮಾಡ್ಕೋರಿ. ಈ ಸಿಂಪರಣೆಯಿಂದ ಏನಾಗ್ತೈತಿ, ನಿಮ್ಗೆ ಎಲಿಗಳು ಒಂದು ಸ್ವಲ್ಪ ದಿಪ್ಪ ಆಗಕ್ಕೆ ಮತ್ತು ರೋಗ ಬರದೇ ಇರೋ ರೀತಿ ಕಂಟ್ರೋಲ್ ಆಗಕ್ಕೆ ಅನುಕೂಲ ಆಗ್ತೈತಿ ಮತ್ತು ಎಲಿ ಹಸಿರಾಗಕ್ಕೆ ಕೂಡ ಅನುಕೂಲ ಆಗ್ತೈತಿ. ಈ ಹಂತದಾಗ ನಾವು ಡ್ರಿಪ್ ಮುಖಾಂತರ ಏನು ಕೊಡ್ಬೇಕಪ್ಪ ಅಂತಂದ್ರೆ, ನೀವು ಏನು ಮಾಡಿರಿ, ಡ್ರಿಪ್ ಮುಖಾಂತರ 13-045 ಮ್ಯಾಗ್ನೀಷಿಯಂ ಸಲ್ಫೇಟ್ ನೀಡ್ಬೋದು. ಇದಾದ ನಂತರ ನಿಮ್ಮ ಪ್ಲಾಟ್ನಾಗ ಒಂದು ಸ್ವಲ್ಪ ಫೇರ್ಫುಡ್ ತೆಗೆದಾದ್ಮೇಲೆ ಕ್ಯಾಲ್ಸಿಯಂ ನೈಟ್ರೇಟ್ 6 kg ನೀಡ್ಬೋದು. ಇದಾದ ನಂತರ ಅಲ್ಟ್ರಾ ಸ್ಪೀಡ್ ಏನು ಮಾಡಿರಿ 2 ಲೀಟರ್ ಎಕರೆಗೆ ನೀಡ್ಕೋರಿ.
ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಾಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಭೇಟಿಯಾಗೋಣ. ನಮಸ್ಕಾರ.